ಗುರಿ ಹೊಂದಿದೆ ಎಂದು ತೋರಿಸುವಾತ, ಬದುಕಿನ ಮೌಲ್ಯವ ಹೇಳುವಾತ, ತಪ್ಪನು ತಿದ್ದುತ್ತಾ ನಡೆಸುವಾತ, ಕೋಪವು ಬಂದರೆ ಸಹಿಸುವಾತ, ಸಾರ್ಥಕ ಬದುಕನು ಸಂಭ್ರಮಿಸಿದವರು ಗುರುಗಳು, ನಮ್ಮ ಗುರುಗಳು. ಸಾರ್ಥಕ ಬದುಕನು ಸಂಭ್ರಮಿಸಿದವರು ಗುರುಗಳು, ನಮ್ಮ ಗುರುಗಳು. ಆದರ್ಶ ವ್ಯಕ್ತಿಗಳ ಬದುಕು ಹೇಗೆಂದು ನಮಗೆ ಅವರು ತೋರಿದರು, ಬದುಕಿನ ದಾರಿಯನ್ನು ತೋರಿದರು. ಹೆಜ್ಜೆ ಗುರುತುಗಳನ್ನು ಮೂಡಿಸಲು ಅಂದು ನಮಗೆಲ್ಲ ಸ್ಫೂರ್ತಿ ಅವರಾದರು, ನಮಗೆಲ್ಲ ಸ್ಫೂರ್ತಿ ಅವರಾದರು. ವಿದ್ಯೆಯ ಕಲಿಸಿದ ದೇವರಾದರು, ಸಾರ್ಥಕ ಬದುಕನು ಸಂಭ್ರಮಿಸಿದವರು ಗುರುಗಳು, ನಮ್ಮ ಗುರುಗಳು. ಸಾರ್ಥಕ ಬದುಕನು ಸಂಭ್ರಮಿಸಿದವರು ಗುರುಗಳು, ನಮ್ಮ ಗುರುಗಳು. ವ್ಯಕ್ತಿತ್ವ ರೂಪಿಸಲು ಸಂದೇಶ ನೀಡುವ ನುಡಿಮುತ್ತುಗಳನ್ನು ಸಾರಿದರು, ನುಡಿಯಲ್ಲಿ ನಡೆಯನ್ನು ತೋರಿದರು. ಸಂಸ್ಕಾರ ಸಂಸ್ಕೃತಿ ಕೊನೆವರೆಗೂ ಇರಲೆಂದು ತಿಳಿ ಹೇಳಿ ನಮ್ಮನ್ನು ಹಾರೈಸಿದರು, ತಿಳಿ ಹೇಳಿ ನಮ್ಮನ್ನು ಹಾರೈಸಿದರು. ಆಹಾರೈಕೆ ನಮಗೆಲ್ಲ ಶ್ರೀರಕ್ಷೆಯು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವ ಮಹೇಶ್ವರ, ಗುರುರ್ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಸಾರ್ಥಕ ಬದುಕನು ಸಂಭ್ರಮಿಸಿದವರು ಗುರುಗಳು, ನಮ್ಮ ಗುರುಗಳು. ಸಾರ್ಥಕ ಬದುಕನು ಸಂಭ್ರಮಿಸಿದವರು ಗುರುಗಳು, ನಮ್ಮ ಗುರುಗಳು. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ.
ಅಕ್ಷರ ಕಲಿಸೋ ಜ್ಞಾನ ಅಳಿಸೋ ಅವನು ಅನ್ನದಾತಾನೇ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ ಪಾಠಶಾಲಾ ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು, ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ಭಯವಾಗಿ ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ. ಭವಿಷ್ಯ ಬರೆವಂತ ತಂದೆ ನೋವಾಗಿ, ಬರೆವಂತ ತಂದೆ ನೋವಾಗಿ. ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಗುರವೇ ನಮಃ ಗುರವೇ ನಮಃ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು. ಬೇರೆ ಲೋಕಕ್ಕೆ ಹೋದಂಗೆ ಅನಿಸ್ತು ನಿಜ.
ನಿಜವಾಗ್ಲೂ ಅಮ್ಮನಿಗೆ ವಿಷ್ಣುವಿಗೆ ಮಹೇಶ್ವರಿಗೆ ಹೋಲಿಸಿದ್ದಾರೆ. ನಮ್ಮನ್ನ ಮಠಕ್ಕೆ ಏರಿಸಿದಂತಹ ನಾಗೇಂದ್ರ ಪ್ರಸಾದ್ ಅವರಿಗೆ ಧನ್ಯವಾದ. ಗುರುಗಳ ಮಹತ್ವ ಪ್ರತಿಯೊಬ್ಬ ಮನೆಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಹೋಗಿ ತಲುಪುತ್ತೆ. ದೈಹಿಕ ಶಿಕ್ಷಣವನ್ನು ಗುರುತಿಸಿದರೆ ಅದು ಬಹಳ ಹೆಮ್ಮೆ ಆಯ್ತು ನನಗೆ. ಕೇಳ್ತಾ ಇದ್ರೆ ನಾನು ಗುರು ಆಗಿದ್ದಕ್ಕೆ ಹೆಮ್ಮೆ ಪಡುತ್ತೀನಿ. ಮಕ್ಕಳಿಗೆ ಗೊತ್ತಾಗುತ್ತೆ ಗುರುವಿನ ಬೆಲೆ ಎಂತದ್ದು ಅಂತ. ಹಿಂದೆ ಇತ್ತು ಗುರು ಶಿಷ್ಯ ಪರಂಪರೆ, ಅದೇ ರೀತಿ ಹಾಡು ಇವತ್ತು ನಾವು ಕೇಳೀವಿ ಅಂತ ಹೇಳಿ ಬಹಳ ನಮಗೆ ಖುಷಿಯಾಗಿರ್ತದ. ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ನೀಗೋ ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ, ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು, ನಮ್ಮ ಗುರುಗಳು. ಜಗತ್ತಿನಲ್ಲಿ ನಿಸ್ವಾರ್ಥ ಸೇವೆ ಅನ್ನೋದು ಇದು ಒಂದೇ ವೃತ್ತಿಯಲ್ಲಿ. ಈ ಹಾಡು ಮಾತ್ರ ಎಲ್ಲರಿಗೂ ಎಚ್ಚರ ಮಾಡುತ್ತೆ. ಕನ್ನಡದ ಬಗ್ಗೆನೂ ಇದ್ರೊಳಗೆ ಬಹಳ ಚೆನ್ನಾಗಿ ಕೇಳಿ ಬಂತು. ನಮ್ಮ ಒಂದು ಸ್ಥಾನ ಮಟ್ಟ ಹೆಚ್ಚುತ್ತೆ ಅಂತ ನಾವೆಲ್ಲರೂ ನಿಮಗೆ ಚಿರಋಣಿಯಾಗಿದ್ದೀವಿ. ನನ್ನ ಹಿಂದಿನ ಗುರುವಿನ ನನ್ನ ನೆನಪಂತ. ಇಟ್ ಹಸ್ ಮೂಡ್ ಮೇ ಅ ಲಾಟ್. ಮೈಯೆಲ್ಲ ಒಂಥರ ಕಳೆದೋಗ್ಬಿಡ್ತೇವೆ. ಪ್ರತಿಯೊಂದು ವರ್ಡ್ ಮೀನಿಂಗ್ಫುಲ್ ಆಗಿದೆ. ಗೂಸ್ ಬಂಪ್ಸ್ ತರ ಆಗತ್ತೆ. ಎಲ್ಲರನ್ನು ಮಂತ್ರಮುಗ್ಧರನ್ನಾಗಿ ಮಾಡಿಸ್ಬಿಡ್ತದೆ. ಇತಿಹಾಸದಲ್ಲಿ ಆದ ತಪ್ಪು ತಿಳಿಸುತ್ತಾ ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ. ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯರೇ. ಮಾನವ ಲೋಕಕ್ಕೆ ಸತ್ಯದ ಶಾಂತಿಯ ಸ್ನೇಹದ ಪ್ರೀತಿಯ ಮಾರ್ಗದರ್ಶಿ ಮಾರ್ಗಸೂಚಿ ಗುರುವೇ. 100 ಜನುಮ ಗುರು ಋಣವು ತೀರೋಲ್ಲ. ನಮೋ ನಮ ಗುರುಗಳೇ. ಗುರವೇ ನಮಃ, ಗುರವೇ ನಮಃ. ದಾರಿ ತೋರೋ ಗುರುವೇ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ. ತಸ್ಮೈ ಶ್ರೀ ಗುರವೇ ನಮಃ. ಹಿಸ್ಟರಿ ಗೊತ್ತಾ, ಹಿಸ್ಟರಿ ಗೊತ್ತಾ.